ಹಾಯ್, ನಾನಿವತ್ತು ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಒಂದು ಕನ್ನಡ ಸಿನಿಮಾ ಹೋಗಿದ್ದೆ. ಸಿನಿಮಾ ಮಾತ್ರ ಸೂಪರಾಗಿದೆ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಮತ್ತು ಲೈಟಾಗಿ ಆರರ್ ಟಚ್ಚು ಮತ್ತು ಫೀಲ್ ಗುಡ್ ಸಿನಿಮಾದ ಪಾಸಿಟಿವ್ ಬಗ್ಗೆ ಮಾತಾಡಬೇಕು ಅಂದರೆ ಅಫ್ಕೋರ್ಸ್ ಸ್ಕ್ರಿಪ್ಟು. ಒಂದು ಸಣ್ಣ ವಿಷಯನ ಎಷ್ಟು ನೀಟಾಗಿ ಎಲಾಬ್ರೇಟ್ ಮಾಡಿಕೊಂಡು ಒಳ್ಳೆ ಟೈಟ್ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಕ್ಯಾರೆಕ್ಟರ್ಗಳನ್ನ ಅಷ್ಟೇ ತುಂಬ ಚೆನ್ನಾಗಿ ಎಂಗೇಜಿಂಗ್ ಆಗಿ ಡೈಲಾಗ್ಸು ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಒಳ್ಳೆ ಸೂಪರಾಗಿರೋ ಹೀರೋಯಿನ್ನು ಯಾರೂ ಅವಶ್ಯಕತೆನೇ ಇಲ್ಲದೆ ಜಸ್ಟ್ ಊರ ಜನಗಳನ್ನ ಇಟ್ಕೊಂಡು ಏನು ತುಂಬ ಎಂಗೇಜಿಂಗಾಗಿ ಒಂದು ಕಾಮಿಡಿ ಒಂದು ಫೀಲ್ ಗುಡ್ ಸಿನಿಮಾನ ಮಾಡೋದು ಹೆಂಗೆ ಅನ್ನೋದು ನಮ್ಮ ಡೈರೆಕ್ಟ್ರು ತೋರಿಸಿದ್ದಾರೆ. ನಿಮಗೆ ಗೊತ್ತಿರೋಂಗೆ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆದರೆ ಅದು ಪ್ರೆಸ್ ಮೀಟ್ ಮಾಡ್ತಾರೆ ಮತ್ತು ಸೆಲೆಬ್ರಿಟಿ ಶೋಸ್ ಮಾಡ್ತಾರೆ. ಅವ್ರ ಪಾಪ ಕರೆದಿರ್ತಾರೆ ಅಂತೇಳಿ ಅವರು ಅದನ್ನು ಪಾಸಿಟಿವಾಗೇ ಹೇಳಬೇಕು, ಅವ್ರಿಗೆ ವಿಧಿ ಇರೋದಿಲ್ಲ. ಅಂದರೆ ಅದನ್ನು ನೋಡಿ ನಮಗೂ ಒಂಥರ ಬಿಡಿ ಸಿನಿಮಾ ರಿಲೀಸ್ ಆಗ್ತಿದೆ, ಅವ್ರದ್ದು ಗ್ಯಾಂಗ್ ಬರುತ್ತೆ, ಅವ್ರು ಸೊ ಅದನ್ನೆಲ್ಲ ಬಿಟ್ಟು ಈ ಸರಿ ಅವರು ಏನು ಅಂದರೆ ಅವರೇ ಈ ಮಂಗಳೂರು ಮತ್ತು ಉಡುಪಿ ಸೈಡು ಶಿವಮೊಗ್ಗ ಅಲ್ಲೆಲ್ಲ ಅಂದರೆ ಪೇಯ್ಡ್ ಪ್ರೀಮಿಯರ್ ಥರ ಇಲ್ಲಿ ಆಡಿಯನ್ಸೇ ಬಂದು ಅವರೇ ಫಸ್ಟ್ ಟೈಮ್ ಅವ್ರ ರಿವ್ಯೂಸ್ ಹೇಳೋ ಥರ. ಸೊ ನಾನು ಫಸ್ಟ್ ಸಿನಿಮಾ ನೋಡ್ತಿರುವಾಗ ಅಂದರೆ ಇದೇನು ಅವ್ರೇನಾದ್ರು ಗಿಮಿಕ್ ಮಾಡಿದ್ದಾರೇನೋ. ಅಂದರೆ ಫಸ್ಟಿಗೆ ಆ್ಯಕ್ಚುಲಿ ನಿಮಗೆ ಗೊತ್ತಿರೋಂಗೆ ಯಾವುದೇ ಸಿನಿಮಾ ಆಗಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಕ್ಯಾರೆಕ್ಟರ್ಸ್ನ ಎಸ್ಟಾಬ್ಲಿಷ್ ಮಾಡೋದು, ಅವ್ರದ್ದು ಇಂಟೆನ್ಷನ್ ಎಸ್ಟಾಬ್ಲಿಷ್ ಮಾಡೋದು. ಸೊ ಒಂದು ಅಟ್ಲೀಸ್ಟ್ ಒಂದು 20-30 ಮಿನಿಟ್ಸ್ ಅಂತೂ ಅದು ಬೇಕಾಗುತ್ತೆ. ಸೊ ನನಗೆ ಆಮೇಲೆ ಅದು ಮಾತು ಸ್ವಲ್ಪ ಈ ಮಂಗಳೂರು ಸ್ಲ್ಯಾಂಗ್ ಆಗಿರೋದ್ರಿಂದ ಅಲ್ಲಿ ಮೋಸ್ಟ್ಲಿ ಮಂಗಳೂರು ಆಡಿಯನ್ಸ್ ತುಂಬ ಜನ ಇದ್ದರು ನಾನು ಇದ್ದಿದ್ದ ಥಿಯೇಟ್ರಲ್ಲಿ. ಸೊ ಎಲ್ಲ ಅವರು ತುಂಬ ನಗ್ತಾಯಿದ್ರು. ನನಗೆ ಅಷ್ಟು ಕನೆಕ್ಟ್ ಆಗ್ತಿರಲಿಲ್ಲ. ಬಟ್ ಅಂದರೆ ನಂಗೆ ಸ್ವಲ್ಪ ಅಂದರೆ ಏನು ಅನಿಸ್ತಾಯಿತ್ತು ಅಂದರೆ ಇವರೇನೋ ಸುಮ್ಮನೆ ಗಿಮಿಕ್ ಥರ ಏನೋ ಮಾಡಿಬಿಡಿದಾರೇನೋ ಅಂತ ಅನಿಸ್ತಾಯಿತ್ತು ನನಗೆ. ಆಮೇಲೆ ಅಂತೂ ನಕ್ಕಿ ಅಂದರೆ ನಾನು ಮೋಸ್ಟ್ಲಿ ಈ ಥರ ಯಾವಾಗಲೂ ನಕ್ಕಿರಲಿಲ್ಲ ಅನ್ಸುತ್ತೆ. ನಾನು ಥಿಯೇಟ್ರಲ್ಲಂತೂ ಆ ಥರ ನಕ್ಕೆಲ್ಲ ಬಿಡಿ. ಅಂದರೆ ತುಂಬ ಎಂಟರ್ಟೈನಿಂಗ್. ನನಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟು ಆ ಥರ ನಕ್ಬಿಟ್ಟೆ ನಾನು. ಸೊ ಇನ್ನೊಂದು ಪಾಸಿಟಿವ್ ಏನಂದರೆ ಈ ಸಿನಿಮಾ ತುಂಬ ಕಾಮಿಡಿ ಇದ್ದರೂ ನಿಮಗೆ ಒಂದು ಅಂದರೆ ಫೀಲ್ ಗುಡ್ ಸಿನಿಮಾ ಅಂತ ಫೀಲ್ ಬರುತ್ತೆ. ಆಮೇಲೆ ಎಷ್ಟೋ ಸೀನ್ಗಳಲ್ಲಿ ನೀವೇ ವಿಜುವಲ್ ಹೊಡೆಯೋ ಥರ ತುಂಬ ಆ ಥರ ಸೀನ್ಸ್ಗಳಿದೆ. ಆರ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ, ಕರೆಕ್ಟಾಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ಇನ್ನೊಂದು ಪಾಸಿಟಿವ್ ಏನಪ್ಪ ಅಂದರೆ ರಾಜ್ಬಿ ಶೆಟ್ಟಿ ಅವ್ರದ್ದು ಎಂಟ್ರಿನೂ ಸೂಪರ್ ಆಗಿದೆ ಆ್ಯಂಡ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರೊಡ್ಯೂಸರ್ ಫಾರ್ ದ ಮೂವಿ. ನೋಡಿ, ಈ ಥರ ಸಿನಿಮಾನ ನಾವು ಏನಾದ್ರು ಗೆಲ್ಲಿಸಲಿಲ್ಲ, ಈ ಥರ ಸಿನಿಮಾನ ನಾವು ಥಿಯೇಟ್ರಲ್ಲಿ ಹೋಗಿ ನೋಡಿಲ್ಲ, ನಾವು ಅಂದರೆ ಇದನ್ನು ಹಿಟ್ ಮಾಡಿಲ್ಲ ಅಂದರೆ ಸೊ ನೆಕ್ಸ್ಟ್ ಈ ಥರ ಸಿನಿಮಾಗಳು ಹೊಸೊಬ್ಬರನ್ನ ಕಟ್ಕೊಂಡು ಮಾಡೋದು ನೆಕ್ಸ್ಟ್ ಯಾರೂ ಮಾಡೋಕ್ಕೋಗೋದಿಲ್ಲ. ಅಂದರೆ ಅವ್ರಿಗೆ ಈ ಥರ ಧೈರ್ಯ ಬರೋದಿಲ್ಲ, ಓಕೆ ಈ ಥರ ಸಿನಿಮಾನು ನಾವು ನೆಕ್ಸ್ಟು ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಸೊ ನಾವೆಲ್ಲರೂ ಈ ಥರ ಸಿನಿಮಾಗಳನ್ನ ಸಪೋರ್ಟ್ ಮಾಡಬೇಕು. ಥಿಯೇಟ್ರಲ್ಲಿ ಹೋಗಿ ದಯವಿಟ್ಟು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ನೋಡಿ ಏನಾಗುತ್ತೆ ಅಂದರೆ ನಾನು ಆ್ಯಕ್ಚುಲಿ ಒಂದು 4 days ಬ್ಯಾಕ್ ಸಯ್ಯಾರ ಮೂವಿಗೆ ಹೋಗಿದ್ದೆ. ಅಂದರೆ ನಾನು ಎಕ್ಕ ಸಿನಿಮಾ ನೋಡೋಕ್ಕೆ ಹೋಗಿದ್ದೆ. ನನಗೆ ನನ್ನ ಟೈಮ್ ಮ್ಯಾಚ್ ಆಗಲಿಲ್ಲ. ಸೊ ಅಲ್ಲಿ ಯಾವ್ದು ನೋಡ್ಬೋದು ಅಂತ ನಾನು ನೋಡ್ತಿರುವಾಗ ಅದೇ ಸಯ್ಯಾರ ಅಂತ ಒಂದು ಮೂವಿ ಇತ್ತು. ನಾನು ಆ್ಯಕ್ಚುಲಿ ಹಿಂದಿ ಸಿನಿಮಾಗೆಲ್ಲ ದುಡ್ಡು ಕೊಟ್ಟು ಹೋಗ್ಬೇಕಾ, ನಂಗೆ ಒಂದು ಸ್ವಲ್ಪ ನಮ್ಮ ಕನ್ನಡ ಪ್ರೊಡ್ಯೂಸರಿಗೆ ದುಡ್ಡು ಕೊಡೋ ಅನ್ನೋ ಥರ ನನ್ನ ಥಾಟ್ ಪ್ರೋಸೆಸ್ ಯಾವಾಗಲೂ. ಬಟ್ ಆ ಟೈಮಲ್ಲಿ ನಾನು ಒಂದು ಮೂವಿ ನೋಡೋಣ ಅಂತ ಹೋಗಿದ್ದೆ. ಸುಮ್ಮನೆ ಮತ್ತೆ ವಾಪಸ್ ಖಾಲಿ ಬರೋದೇನೋ ಅಂತೇಳಿ ಸಯ್ಯಾರ ಮೂವಿ ನನಗೆ ಇತ್ತು. ನಾನು ಅದು ಫಸ್ಟ್ ಆಫ್ ಆಲ್ ಆ ಮೂವಿ ರಿಲೀಸ್ ಬಗ್ಗೆ ಏನೂ ನಂಗೆ ಐಡಿಯಾನೇ ಇರಲಿಲ್ಲ. ಸೊ ಯಾವುದು ಅಂತ ಸುಮ್ಮನೆ ನೋಡಿದೆ, ಎಲ್ಲ ತುಂಬ ಹೌಸ್ಫುಲ್ ಆಗಿಬಿಡುತ್ತೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಬುಕ್ ಆಗಿತ್ತು. ಆಮೇಲೆ ಸುಮ್ಮನೆ ಟ್ರೈಲರ್ ನೋಡಿದೆ, ಟ್ರೈಲರ್ ವಾಸ್ ವೆರಿ ಇಂಪ್ರೆಸಿವ್. ಆಮೇಲೆ ತುಂಬ ಲೀಡ್ಸ್ ಎಲ್ಲ ತುಂಬ ಮುದ್ದಕ್ಕೆ ತುಂಬ ಕ್ಯೂಟಾಗಿದ್ದಾರೆ. ಆಮೇಲೆ ನಾನು ಬುಕ್ ಮಾಡ್ಕೊಂಡು ಹೋಗಿ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕನ್ನಡದವರೇ, ಎಲ್ಲ ನಮ್ಮರು ಫುಲ್ ಹಿಂದೆ ಮುಂದೆ ಎಲ್ಲ ಕನ್ನಡದವರೇ, ಎಲ್ಲ ಆಲ್ಮೋಸ್ಟ್ ಥಿಯೇಟ್ರ್ ಆಲ್ಮೋಸ್ಟ್ 70% ಕನ್ನಡದವ್ರೆ ಅಂತ ಅಂದ್ಕೊಳ್ಳಿ. ಇವರಲ್ಲಿ ಅಂದರೆ ಹಿಂದಿ ಸಿನಿಮಾನ ನೀವು ಆ ಲೆವೆಲಿಗೆ ಅಫ್ಕೋರ್ಸ್ ಅದೊಂದು ದೊಡ್ಡ ಬ್ಯಾನರ್ ಸಿನಿಮಾ, ಆಮೇಲೆ ಒಳ್ಳೆ ದೊಡ್ಡ ಡೈರೆಕ್ಟ್ರ್ ಮಾಡಿರೋದು, ದಟ್ ಈಸ್ ಆಲ್ ಓಕೆ. ಆ ಸಿನಿಮಾನೇ ಗೆಲ್ಲಿಸ್ತೀರಾ, ಇದು ಮಾಡ್ತೀರಾ ಅಂದರೆ ನಮ್ಮ ಕನ್ನಡ ಸಿನಿಮಾನೂ ಗೆಲ್ಲಿಸ್ಬೇಕು ನೀವು. ಅದು ಆ್ಯಕ್ಚುಲಿ ನನಗೆ ನೀವು ಪರ್ಸನಲಾಗಿ ಕೇಳಿದ್ರೆ ಸಯ್ಯಾರ ಇಸ್ ಅ ಗುಡ್ ಮೂವಿ, ಬಟ್ ಇದು ಸೂಪರ್ ಡೂಪರ್. ನಿಮಗೆ ನಗದಂದರೆ ಸುಮ್ಮನೆ ಅಲ್ಲ, ಕಣ್ಣಲ್ಲಿ ನೀರು ಬರೋ ಥರ ನಗ್ತಾ ಇರ್ತೀರ. ಆಮೇಲೆ ಇನ್ನೊಂದು ಇಟ್ಸ್ ಅ ಫೀಲ್ ಗುಡ್ ಮೂವಿ. ಅದೆಲ್ಲ ನಾನು ಈ ಸ್ಟೋರಿನೆಲ್ಲ ಸಿನಾಪ್ಸಿಸ್ ಎಲ್ಲ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೆ ಅಂತ ಬೇರೆ ಯೂಟ್ಯೂಬರ್ಸ್ ಅಂದರೆ ಕ್ಲೀನಾಗೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ 2 ಕ್ಯಾರೆಕ್ಟರ್ ಬರುತ್ತೆ, ಅಂದರೆ ವಿಲ್ ಫಾಲ್ ಇನ್ ಲವ್ ವಿತ್ ದೋಸ್ ಕ್ಯಾರೆಕ್ಟರ್ಸ್. ನಿಮಗೆ ಕಾಮಿಡಿ ಮಾಡೋ ಕ್ಯಾರೆಕ್ಟರ್ಗಳೇ ಒಂದಿಷ್ಟು ಗುಂಪಿದ್ದರೆ ನಿಮ್ಮನ್ನು ಅಂದರೆ ನೀವೇ ವಿಜುವಲ್ ಹೊಡಿಯೋದು ಅಂದರೆ ಯು ವಿಲ್ ಎಂಜಾಯ್ ದಟ್ ಮೂಮೆಂಟ್. ಆ ಥರ ನಿಮಗೆ ಮನಸ್ಸಿಗೆ ತುಂಬ ಹತ್ರ ಆಗೋ ಥರ ಕ್ಯಾರೆಕ್ಟರ್ಸ್ಗಳು ಇದ್ದಾವೆ. ಸೊ ಅದನ್ನೆಲ್ಲ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ನಾನು ಇಲ್ಲಿ ನಿಮಗೆ ಅಂದರೆ ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನೀವು ಥಿಯೇಟ್ರಲ್ಲಿ ಹೋಗಿ ನೋಡೋದು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನನ್ನ ಕೇಳಿದರೆ ನೀವು ಆ್ಯಕ್ಚುಲಿ ರಿವ್ಯೂಸ್ ಅಂತ ಏನೂ ನೋಡೋಕ್ಕೆ ಹೋಗ್ಬಾರ್ದು. ಒಂದು ಒಳ್ಳೆ ಕನ್ನಡ ಸಿನಿಮಾ ನಿಮಗೆಲ್ಲ ಪಾಸಿಟಿವ್ ಎಲ್ಲ ನಿಮಗೆ ಕೇಳ್ತಿದೆ ಅಂದರೆ ನೀವು ಆ್ಯಕ್ಚುಲಿ ಏನು ರಿವ್ಯೂನೂ ನೋಡೋಕ್ಕೆ ಹೋಗ್ಬಾರ್ದು.
ಒಪಿನಿಯನ್ ಕೇಳ್ಕೊಂಡು ಸುಮ್ಮನೆ ನುಗ್ತಾ ಇರ್ಬೇಕು ಥಿಯೇಟ್ರಿಗೆ, ಸೊ ದಟ್ ಯು ವಿಲ್ ಎಂಜಾಯ್ ತರೋಲಿ. ಸೊ ಇಷ್ಟೆಲ್ಲ ಪಾಸಿಟಿವ್ ಆಯಿತು. ನೆಗೆಟಿವ್ ಏನಿಲ್ವಾ ಗುರು ಅಂತ ಕೇಳಿದರೆ, ನನಗೆ ಸಿನಿಮಾ ನೋಡ್ತಾ ಫಸ್ಟಿಗೆ ಇದೇನಂತ ಕಾಮಿಡಿ ಇಲ್ಲಲ್ಲ, ಅಷ್ಟು ರಿವ್ಯೂಸಲ್ಲೆಲ್ಲ ಏನಕ್ಕೆ ಅಷ್ಟು ಕಾಮಿಡಿ ಇದೆ ಹಂಗೆ ಹಿಂಗೆ ಅಂತ ಇದ್ದಾರಲ್ಲ, ಇದೇನೋ ಗಿಮಿಕ್ ಏನಾರು ಮಾಡಿದಾರಾ ಅಂತ ಅನಿಸ್ತಾಯಿತ್ತು. ಬಟ್ ನನಗೆ ಆಮೇಲೆ ಅದು ಸ್ವಲ್ಪ ಒಂದು ಅರ್ಧ ಗಂಟೆ ಆದಮೇಲೆ ಅದು ಟೇಕ್ ಆಫ್ ಆದಮೇಲಂತೂ ನಕ್ಕೆ ಅದು ನಂಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು, ಅಷ್ಟು ತುಂಬ ಕಾಮಿಡಿ ಇತ್ತು. ಇನ್ನೊಂದು ನೆಗೆಟಿವ್ ಪಾಯಿಂಟ್ ಅಂದರೆ ಆ ರವಿ ಅಣ್ಣ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಸೊ ನನಗೆ ರಿಷಬ್ ಶೆಟ್ಟಿ ಮಾಡಿದರೆ ಇದು ಸೂಪರಾಗಿ ಬಂದಿರೋದು ಅಂತ ನಂಗೆ ಪರ್ಸ್ನಲಾಗಿ ಅನಿಸ್ತಾಯಿತ್ತು. ಬಟ್ ಆಮೇಲೆ ಹೋಗ್ತಾ ನನಗೆ ಕ್ಲೈಮ್ಯಾಕ್ಸ್ ಹತ್ರ ಬಂದಂಗೆ ಇಲ್ಲ ರಿಷಬ್ ಶೆಟ್ಟರು ಅಂದರೆ ಪ್ರಮೋದ್ ಶೆಟ್ಟರು ಮಾಡಿದರೆ ಇದು ಹಾಳಾಗೋಗಿರೋದು. ಅವ್ರು ಏನು ಕ್ಯಾರೆಕ್ಟರ್ ಮಾಡಿದಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಸಾರಿ. ಸೊ ಅವರು ಸೂಪರಾಗಿ ಇದಕ್ಕೆ ಮ್ಯಾಚ್ ಆಗಿದ್ದಾರೆ. ಆ ಯಪ್ಪ ಮೊದಲು ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲ ಮಾಡಿದ್ದಾರೆ, ಬಟ್ ಇದರಲ್ಲಿ ಫುಲ್ ಲೀಡ್ ರೋಲು. ಸಖತ್ತಾಗಿ ಡ್ಯಾನ್ಸು, ಸಖತ್ತಾಗಿ ಫೈಟು, ಆಮೇಲೆ ಅವ್ರ ಡೈಲಾಗ್ ಡೆಲಿವರಿಯ ಮತ್ತು ಆ ಇನ್ನೋಸೆನ್ಸಿಗೆ ಇಲ್ಲಿ ಹೀರೋಯಿನ್ಗೆ ಸಿಗೋವಂಥ ಒಂದು ಫುಲ್ ವಿಜುವಲ್ಲು, ಫುಲ್ ಕ್ಲಾಪ್ಸು ಅವರಿಗೆ ಆ್ಯಕ್ಚುಲಿ ಸಿಗುತ್ತೆ ಕ್ಲೈಮ್ಯಾಕ್ಸಲ್ಲೆಲ್ಲ. ಸೊ ಸೂಪರ್ಬ್ ಕಾಸ್ಟಿಂಗ್ ಆ್ಯಕ್ಚುಲಿ. ಸೊ ಅದೇ ನೆಗೆಟಿವ್ ಅಲ್ಲ, ಇಟ್ಸ್ ಎ ಪಾಸಿಟಿವ್ ಆ್ಯಕ್ಚುಲಿ. ಸೊ ನೆಗೆಟಿವ್ ಅಂತ ಹುಡುಕಿದ್ರೆ ಅಂತ ನೆಗೆಟಿವ್ ನನಗೆ ಏನು ಅನಿಸ್ಲಿಲ್ಲ. ಇವನ್ ಡೈರೆಕ್ಟರ್ ಈಸ್ ಆಲ್ಸೋ ಲೀಡ್ ರೋಲ್, ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೇನು ಅಂದರೆ ಲಾಸ್ಟು ಅದು ಬರೋದು ಇನ್ನೂ ಸಖತ್ತಾಗಿ ಎಕ್ಸಾಜುರೇಷನ್ ಮಾಡ್ಬೋದಿತ್ತು, ಡ್ರೆಸ್ ವೈಸು, ಕಾಸ್ಟ್ಯೂಮ್ ವೈಸು, ಅದು ಇನ್ನೂ ಸಖತ್ತಾಗಿ ಬಂದಿರೋದು ಅಂತ ನನಗೆ ಪರ್ಸ್ನಲ್ ಫೀಲ್ ಆಯಿತು. ಆಮೇಲೆ ಇದೇ ಮೂವಿ ಏನಾದ್ರು ಮಲಯಾಳಮಲ್ಲಿ ಬಂದಿದ್ದರೆ ಇಷ್ಟೊತ್ತಿಗೆ ಸಖತ್ ಎಲ್ಲ ಕಡೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬಂದು, ಮೋಸ್ಟ್ಲಿ ಬೆಂಗಳೂರಲ್ಲೇ ಮಗ ಯಾವುದೋ ಒಳ್ಳೆ ಸೂಪರ್ ಮಲಯಾಳಂ ಮೂವಿ ಮಗ ಅಂದ್ಕೊಂಡು ಎಲ್ಲ ಹೋಗಿ ಇನ್ನೂ ಇದು ಮಾಡ್ತಾಯಿದ್ರೇನೋ. ಬಟ್ ನೋಡಿ, ಇದು ಪ್ಯೂರ್ ನಮ್ಮ ಕನ್ನಡ ಸಿನಿಮಾ. ಇಂಥ ಸಿನಿಮಾನ ನಾವೇ ಸಪೋರ್ಟ್ ಮಾಡಬೇಕು. ಸೊ ಇದೊಂದು ಔಟ್ ಆ್ಯಂಡ್ ಔಟ್ ಮಸ್ಟ್ ವಾಚ್ ಮೂವಿ. ನೀವು ಈ ವೀಕೆಂಡೇ ಹೋಗಿ ನೋಡಬೇಕು. ಇಲ್ಲಾಂದರೆ ಶೋಸ್ಗಳು ಮತ್ತೆ PVR INOX ಅವರು ಫುಟ್ ಪ್ರಿಂಟ್ ಕಡಿಮೆ ಅಂತೇಳಿ ಕಡಿಮೆ ಮಾಡಿಬಿಡ್ತಾರೆ. ಸೊ ನೀವು ಆದಷ್ಟು ಈ ವೀಕೆಂಡೇ ಹೋಗಿ ಹೌಸ್ಫುಲ್ ಶೋಸ್ಗಳು ಆಗಬೇಕು ಆಲ್ ಓವರ್ ಕರ್ನಾಟಕ. ಸೊ ಇದೇನು ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ, ನನಗೆ ಇಷ್ಟ ಆಗಿ ನಾನು ಬಂದು ಮಾಡ್ತಾ ಇರೋದು ವೀಡಿಯೋ. ಸೊ ಆದಷ್ಟು ಈ ಥರ ಸಿನಿಮಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಆದರೂ ಒಳ್ಳೆ ವೀಡಿಯೋದಲ್ಲಿ ಸಿಗೋಣ. ಬಾಯ್.